ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಬೆಲ್ ಐಕನ್ನ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ 5:30ಗೆ ಎದ್ದಿದ್ದೀನಿ. ನೋಡಿದ್ರೆ ಇನ್ನೂ ಬೆಳಕೆ ಹರ್ದಿಲ್ಲ. 5:30ಗೆ ಬೆಳಕರಿಯಲ್ಲ. ಈಗ ನೋಡಿ, ಈಗ ಬೆಳಕರಿತಾ ಇದೆ. ನಾನು ಈಗ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಸ ಗುಡಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ. ತುಂಬಾ ತಂಪಾಗಿತ್ತು. ಮತ್ತೆ ಏನಪ್ಪಾ ಅಂತಂದ್ರೆ ಆ ತಂಪಾಗಿರೋದ್ರಕ್ಕೂನು ಅದಕ್ಕೂನು ಪಕ್ಷಿಗಳು ಕೂಗ್ತಾ ಇದ್ವು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ. ನಾನು ಅದನ್ನೆಲ್ಲ ಹಾಗೆ ಕೇಳಿಸ್ಕೊಂಡು ನನ್ನ ಕೆಲಸಗಳನ್ನ ಮುಂದುವರ್ಸಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಗ ನಾನು ಮನೆ ಮುಂದೆ ಗುಡಿಸ್ಕೊಂಡು ನಾನಿಲ್ಲಿ ರಂಗೋಲಿ ಬಿಡ್ತೀನಲ್ಲ, ಅಲ್ಲಿ ಗುಡಿಸ್ತಾ ಇದ್ದೀನಿ. ಈ ಕಡೆ ನಮ್ಮ ಮನೆಯವ್ರದ್ದು ಆಟೋ ನಿಂತಿದೆ, ನನ್ನ ಹಸ್ಬೆಂಡ್ದು. ನೋಡಿ, ಇಲ್ಲಿ ನಾನು ಇಲ್ಲೇ ರಂಗೋಲಿ ಬಿಡೋದು. ಯಾಕೆ ಅಲ್ಲೆಲ್ಲ ಹಂಗೆ ಕೆಂಪಗಾಗಿದೆ ಅಂದ್ರೆ, ನಾನು ಕೆಂಪು ರಂಗೋಲಿ ಬಿಡ್ತೀನಲ್ಲ, ಹಂಗಾಗಿ ಅಲ್ಲೆಲ್ಲ ಕೆಂಪಗಾಗ್ಬಿಟ್ಟಿದೆ. ಆಮೇಲೆ ಅಲ್ಲೆಲ್ಲ ಮುಂದೆ ಎಲ್ಲ ಗೂಡ್ಸಿ ಕಲ್ಲುಗಳೆಲ್ಲ ಸೈಡಿಗೆ ತಳ್ಳಿ ಈ ಕಡೆ ಬಂದೆ. ತೊಳಿಯೋಣ ಮನೆ ಮುಂದೆ, ಹೊಸ್ಲಿಗೆಲ್ಲ ನೀರ್ ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ, ಈಗ ನಮ್ಮನೆ ಹೊಸ್ಲನ್ನ ತೊಳಿತಾ ಇದ್ದೀನಿ ನೀರ್ ಹಾಕಿ. ಬೆಳಗ್ಗೆ ಹೊತ್ತು ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದೇ ಅವತ್ತು ಶುಕ್ರವಾರದ ದಿನ ಒಂದು 10 ಗಂಟೆ ಆದ್ರೂ ಇದನ್ನೆಲ್ಲ ಮಾಡಕ್ಕೆ ಏನು ಅಷ್ಟು ನಮ್ಗೆ ಇಷ್ಟ ಆಗಲ್ಲ. ಅದೇ ಬೆಳಗ್ಗೆ ಎದ್ದು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಷ್ಟೇ ಚೆನ್ನಾಗಿರುತ್ತೆ, ಮತ್ತೆ ನಾವುನು ಅಷ್ಟೇ ಖುಷಿಯಿಂದ ಇರ್ತೀವಿ. ಈ ತರ ಬೆಳಗ್ಗೆ ಬೇಗ ಕೆಲಸ ಮಾಡ್ಕೊಂಡ್ರೆ ನಮ್ಗೂನು ಅಷ್ಟೇ, ಮನ್ಸಿಗೂನು ಅಷ್ಟೇ ತುಂಬಾ ಖುಷಿ ಆಗತ್ತೆ. ನಾವೆಷ್ಟು ಖುಷಿಯಾಗಿರ್ತೀವೋ ಅಷ್ಟು ನಮ್ಮನೆ ಲಕ್ಷ್ಮಿನೂ ಖುಷಿಯಾಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ. ನೋಡಿ, ಇವಾಗ ಇಲ್ಲೆಲ್ಲ ಮುಂದೆ ಎಲ್ಲ ತೊಳ್ಕೊಂಡೆ. ಮುಂದೆ ಎಲ್ಲ ತೊಳೆಯೋದು ಡೈಲಿ ಇದು ನನ್ನ ಡೈಲಿ ಕೆಲಸ. ಆಮೇಲೆ ಗಿಡಗಳಿಗೆ ನೀರ್ ಹಾಕೊಳ್ತಾ ಇದ್ದೀನಿ. ಹಂಗೆ ನೀರ್ ಹಾಕೊಂಡ್ಬಿಡ್ತೀನಿ ಡೈಲಿ ಅಷ್ಟೇ. ನಾನು ಮುಂದೆ ತೊಳೆದಾಗ ಗಿಡಗಳಿಗೂ ಅಷ್ಟೇ ಹಂಗೆ ನೀರ್ ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ಇಲ್ಲಿ ಮುಂದೆ ತೊಳಿತಾ ಇದ್ದೀನಿ. ಈ ಟೈಮಲ್ಲಿ ನವಿಲು ಮತ್ತೆ ಕೋಗಿಲೆ ಎಲ್ಲ ಕೂಗ್ತಾ ಇತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದನ್ನ ಕೇಳಿಸ್ಕೊಳಕ್ಕೆ ಅಷ್ಟು ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು ನನಗೆ ಅವತ್ತು. ಶುಕ್ರವಾರದ ದಿನ ಅಷ್ಟು ಖುಷಿ ಆಯ್ತು ನನಗೆ. ನವಿಲಂತೂ ಎಷ್ಟು ಚೆನ್ನಾಗಿ ಕಿರುಚ್ತಾ ಇತ್ತು ಗೊತ್ತಾ. ಆಮೇಲೆ ನಾನು ಅದನ್ನೆಲ್ಲ ಕೇಳಿಸ್ಕೊಂಡು ಹಂಗೆ ಕೆಲಸ ಮಾಡ್ಕೊಂಡು, ಇಲ್ಲಿ ನೋಡಿ ಮುಂದೆ ಎಲ್ಲ ತೊಳೆದ್ನಲ್ಲ, ಇಲ್ಲಿ ನಾನು ಮಾಪ್ ಹಾಕಿ ಒರೆಸ್ಕೊಳಲ್ಲ. ಹಿಂಗೆ ಡೈಲಿ ಹಿಂಗೆ ಮಾಡ್ತೀನಿ. ಪೊರ್ಕೆ ತಗೊಂಡು ನೀಟಾಗಿ ನೀರೆಲ್ಲ ತಳ್ಳಿಬಿಟ್ರೆ ಮುಂದಕ್ಕೆ ಅದು ಒಂದ್ ಅರ್ಧ ಗಂಟೆಲೆಲ್ಲ ಒಣಕೊಂಡ್ಬಿಡುತ್ತೆ. ನೋಡಿ, ನಮ್ಮನೇಲಿ ಬಿಟ್ಟಿರೋ ಹೂವ ಇದು. ಆಮೇಲೆ ನಾನು ಈಗ ಇಲ್ಲಿ ಮುಂದೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಒಳಗ್ ಹೋಗ್ತಾ ಇದ್ದೀನಿ. ಫಸ್ಟು ನಾವು ಆಚೆ ಕೆಲಸ ಮುಗಿಸ್ಕೊಂಡ್ರೆ ಮನೆ ಒಳಗೆ ಆಮೇಲೆ ಮಾಡ್ಕೊಬೋದು ನಾವು ಕೆಲ್ಸಗಳ್ನ. ಈಗ ನೋಡಿ, ಹೊಸ್ಲೆಲ್ಲ ತೊಳೆದ್ನಲ್ಲ, ಈಗ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಹೊಸ್ಲು ತೊಳ್ದಾಗಿತ್ತಲ್ಲ, ಅರಶಿನ ಹಚ್ತಾ ಇದ್ದೀನಿ. ಅರಶಿನ ಹಚ್ಚಿ ಅರಶಿನ ಕುಂಕುಮ ಇಟ್ರೆ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಅರಶಿನ ಹಚ್ಚಲ್ಲ, ಹಂಗೆ ಇಡ್ತಾರೆ. ಅದು ನಾವು ಅವಾಗಿಂದನೂ ನಾವು ಹಿಂಗೆ ರೂಢಿ ಮಾಡ್ಕೊಂಡ್ ಬಂದಿರೋದು. ನಾವು ಅರಶಿನ ಹಚ್ಚಿ ನೀಟಾಗಿ ಹೊಸ್ಲು ಸಾರಿಸ್ಕೊಂಡು ಆಮೇಲೆ ಅರಶಿನ ಕುಂಕುಮ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೇನೆ ನಾವು ಒಂದೆರಡು ಹೂವ ಇಟ್ಬಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂದ್ರೆ ಹೊಸ್ಲು ಅಷ್ಟು ಲಕ್ಷಣವಾಗಿ ಕಾಣುತ್ತೆ. ಅಷ್ಟೇ ಅಟ್ರಾಕ್ಷನ್ ಆಗಿರುತ್ತೆ ನಮ್ಮ ಮನೆ ಹೊಸ್ಲು. ನಮ್ಗೆ ನೋಡೋದಕ್ಕೆ ಅಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹೊಸ್ಲು ಸಾರಿಸ್ಕೊಂಡು ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ. ನಾನು ಮಧ್ಯದಲ್ಲೆಲ್ಲ ರಂಗೋಲಿ ಬಿಡಲ್ಲ. ಯಾಕೆಂದ್ರೆ ನಮ್ಮ ಮನೇಲಿ ನನ್ನ ಮಗಳಿರೋದ್ರಿಂದ ಅವಳು ಓಡಾಡಿ, ಇಲ್ಲ ನಾವೇನೆ ಅಷ್ಟೇ ಯಾರಾದ್ರೂ ಓಡಾಡ್ತೀವಲ್ಲ, ಅದು ಆ ಕಡೆ ಈ ಕಡೆ ಇದಾಗ್ಬಿಡತ್ತೆ. ಸುಮ್ನೆ ಗಲೀಜಾಗ್ ಕಾಣುತ್ತೆ. ಬಿಟ್ಟಾಗ ಚೆನ್ನಾಗ್ ಕಾಣುತ್ತೆ, ಆಮೇಲೆ ಯಾರಾದ್ರೂ ಓಡಾಡ್ಬೇಕಾರೆ ಸ್ವಲ್ಪ ಏನಾದ್ರು ಇದ್ ಮಾಡ್ಕೊಂಡು ಓಡಾಡಿದ್ರೆ ಅದು ಸ್ವಲ್ಪ ಗಲೀಜಾಗ್ ಕಾಣುತ್ತೆ. ಅದು ನನಗೆ ಇಷ್ಟನೇ ಆಗಲ್ಲ. ಹಂಗಾಗಿ ನಾನು ಅಷ್ಟು ಮಧ್ಯಕ್ಕೆಲ್ಲ ರಂಗೋಲಿ ಬಿಟ್ಕೊಳಲ್ಲ. ನೋಡಿ, ಇವಾಗ ಅಲ್ಲಿ ಮುಗಿಸಿ ಇವಾಗ ಈ ಕಡೆ ತುಳಸಿ ಕಟ್ಟೆಗೂನು ಅಷ್ಟೇ. ತುಳಸಿ ಕಟ್ಟೆಗೆ ನೀರ್ ಹಾಕಿ ಅಲ್ಲಿ ಹಳೇದು ಅರ್ಶಿನ ಕುಂಕುಮ ಎಲ್ಲ ನೀರ್ ಹಾಕೊಂಡು ತೊಳ್ಳಿ ಇವಾಗ ಮತ್ತೆ ಹೊಸದಾಗಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟಿದ್ದೀನಿ ತುಳಸಿ ಕಟ್ಟೆ ಮುಂದೆನು.
ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನೆ ಮುಂದೆ ಇವತ್ತಿನ ರಂಗೋಲಿ ನನ್ಗೆ ಹೆಂಗ್ ಮನ್ಸಿಗೆ ಬಂತೋ ಆ ತರ ಬಿಟ್ಟಿದೀನಿ. ನಾನು ಯಾವತ್ತೋ ಒಂದೊಂದ್ ದಿನ ನೋಡ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್. ಬಾಕಿ ದಿನ ಎಲ್ಲ ನನಗೇನ್ ಇಷ್ಟ ಬರುತ್ತೋ ಆ ತರ ಬಿಡ್ತೀನಿ. ರಂಗೋಲಿ ಬಿಟ್ಟಾಯ್ತು. ನೋಡಿ ನಾನು ಆಚೆ ಕೆಲ್ಸ ಮುಗ್ಸೋ ಅಷ್ಟ್ರಲ್ಲಿ ಬೆಳಕು ಅರ್ಧೇ ಹೋಯ್ತು. ನಾನು ಬೆಳಗ್ಗೆ ಎದ್ದಾಗ ಕತ್ಲೆ ಇತ್ತು. ಇನ್ನು ಯಾರು ಎದ್ದಿರ್ಲಿಲ್ಲ. ಈಗ ನೋಡಿ ಬೆಳಗ್ಗೆ ಮೊಗ್ಗಾಗಿತ್ತು. ಈಗ ಹೂ ಅರಳಿದೆ. ನೋಡಿ ನಾನು ಬೆಳಗ್ಗೆ ನೋಡ್ದಾಗ ಎಷ್ಟು ಕತ್ಲಿತ್ತು. ಈಗ ನೋಡಿ ಬೆಳಕು ಹರ್ದಿದೆ. ಎಷ್ಟ್ ಚೆನ್ನಾಗ್ ಕಾಣ್ತಾ ಇದೆ. ಅಷ್ಟ್ರಲ್ಲಿ ನನ್ ಕೆಲ್ಸನೂ ಮುಗ್ದಿತ್ತು. ನಮ್ಮನೆ ಮುಂದೆನೂ ಅಷ್ಟೇ ನೀಟಾಗ್ ಕಾಣ್ತಾ ಇತ್ತು. ಈಗ ಬನ್ನಿ ಫ್ರೆಂಡ್ಸ್ ಮನೆ ಒಳಗ್ ಹೋಗೋಣ. ಮನೆ ಒಳಗ್ ಹೋಗಿ ಇವಾಗ ಫಸ್ಟು ಪಾತ್ರೆ ತೊಳೆಯೋದ್ರಿಂದ ಶುರು ಮಾಡ್ಕೊಳ್ಳೋಣ ಮನೆ ಒಳಗಿನ ಕೆಲ್ಸಗಳ್ನ. ನಾನು ರಾತ್ರಿ ಹೊತ್ತು ಪಾತ್ರೆ ತೊಳ್ಕೊಳಲ್ಲ ಫ್ರೆಂಡ್ಸ್. ಯಾವತ್ತೋ ಒಂದೊಂದ್ ದಿನ ತೊಳ್ಕೊಳ್ತೀನಿ. ಬಾಕಿ ಅಂತೆ ರಾತ್ರಿ ಹೊತ್ತಲ್ಲಿ ತೊಳ್ಯಲ್ಲ. ನಮ್ಮನೇಲಿ ಎಲ್ರೂ ಒಟ್ಟಿಗೆ ಊಟ ಮಾಡಲ್ಲ. ಒಬ್ಬೊಬ್ರೇ ಊಟ ಮಾಡ್ತಾರೆ. ಹಂಗಾಗಿ ತೊಳ್ಕೊಂಡಿರಕ್ಕಾಗಲ್ಲ. ಎಲ್ರೂ ಒಟ್ಟಿಗೆ ಊಟ ಮಾಡ್ಬಿಟ್ರೆ ತೊಳ್ದಿ ಒಂದೇ ಸತಿ ಕ್ಲೀನ್ ಮಾಡ್ಕೋಬೋದು. ಒಬ್ಬೊಬ್ರೇ ಊಟ ಮಾಡೋದ್ರಿಂದ ಅದಾಗಲ್ಲ ನನಗೆ. ನೋಡಿ ಇವಾಗ ಬೆಳಗ್ಗೆ ಎದ್ದು ಇಲ್ಲೆಲ್ಲ ಪಾತ್ರೆ ಇರೋದನ್ನೆಲ್ಲ ತೊಳ್ದಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಹಾಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಳ್ತಾ ಇದೀನಿ. ಗ್ಯಾಸ್ ಸ್ಟವ್ ಒಂದಿನಕ್ಕೆ ಎಷ್ಟ್ ಸತಿ ಒರೆಸ್ತೀನೋ ನನ್ಗೆ ಗೊತ್ತಿಲ್ಲ. ಅಷ್ಟು ಸತಿ ಒರೆಸ್ತೀನಿ. ನನಗೆ ಸ್ಟವ್ ಗಲೀಜಾಗಿರ್ಬಾರ್ದು. ಹಾಗಾಗಿ ನಾನು ಅವಾಗವಾಗ ಒರೆಸ್ತಾನೇ ಇರ್ತೀನಿ. ನೋಡ್ತಾ ಇರ್ಬೋದು ಈಗ ಇದು 2ನೇ ಸತಿ ಒರೆಸ್ತಾ ಇರೋದು. ಫಸ್ಟ್ ಒಂದ್ ಸತಿ ಒರೆಸ್ಬಿಟ್ಟು ಇವಾಗ 2ನೇ ಸತಿ ನೀಟಾಗಿ ಒರೆಸ್ಕೊಂಡೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಕೆಲ್ಸ ಮುಗೀತು. ಅಡ್ಗೆ ಮನೆ ಕೆಲ್ಸ. ಪಾತ್ರೆಗಳು ಈಗ್ಲೇ ಜೋಡ್ಸಲ್ಲ ಫ್ರೆಂಡ್ಸ್ ನಾನು. ಅದೊಂದ್ ಸ್ವಲ್ಪ ನೀರ್ ಇಳೀಲಿ ಅಂತ ಹಂಗೆ ಬಿಟ್ಟಿದೀನಿ. ಆಮೇಲೆ ನಿಧಾನಕ್ಕೆ ಪಾತ್ರೆಗಳ್ನೆಲ್ಲ ಜೋಡಿಸ್ಕೊಳ್ತೀನಿ. ಈಗ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಅಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡು ಇವಾಗ ಇಷ್ಟು ಕ್ಲೀನ್ ಮಾಡಿ ಇಟ್ಟಿದೀನಿ. ಈಗ ಬನ್ನಿ ಫ್ರೆಂಡ್ಸ್ ಕಸ ಗುಡಿಸ್ಕೊಳ್ಳೋಣ. ಕಸ ಗುಡಿಸ್ಕೊಂಡು ನೆಲ ಒರೆಸಿದ್ರೆ ನಮ್ದು ಇವತ್ತಿನ ಕೆಲಸ ಮುಗಿಯುತ್ತೆ. ಕಸ ಗುಡಿಸ್ಕೊಂಡು ನೆಲ ಈಗಲೇ ಒರೆಸಲ್ಲ ನಾನು. ಫಸ್ಟು ಕಸ ಗುಡಿಸ್ಬಿಡ್ತೀನಿ. ಕಸ ಗುಡಿಸ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಕಸ ಗುಡಿಸ್ತಾ ಇದ್ದೀನಿ. ಮನೆ ಎಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬಂದು ಎಲ್ಲ ಎತ್ಕೊಂಡಿರ್ತಾರಲ್ಲ ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾರೆ. ಎಲ್ಲ ಅದ್ರ ಜಾಗಕ್ಕೆಲ್ಲ ಒಂದ್ ಕಡೆಯಿಂದ ಎಲ್ಲ ನೀಟ್ ಮಾಡ್ಕೊಂಡು ಇವಾಗ ಕಸ ಗುಡಿಸ್ಕೊಂಡ್ ಬರ್ತಾ ಇದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಇದೆ. ಡೈಲಿ ಬೆಳಗ್ಗೆ ಸಂಜೆ ಕಸ ಗುಡಿಸಿದ್ರುನು ಅಷ್ಟೊಂದು ಕಸ ಬರುತ್ತೆ. ನೋಡಿ ನೆನ್ನೆ ನೈಟು ಹೂವ ತಗೊಂಡಿದ್ವಲ್ಲ ಹೂವ ಕಟ್ಟಿ ಎಲ್ಲ ಹಂಗಂಗೆ ಬಿಟ್ಟಿದ್ವಿ ಲೇಟ್ ಆಗೋಯ್ತು ಅಂತ. ಅದು ಇವತ್ತು ಅಷ್ಟೊಂದು ಕಸ. ಈಗ ಬನ್ನಿ ಫ್ರೆಂಡ್ಸ್ ಟೀ ಮಾಡ್ಕೊಂಡು ಕುಡಿಯೋಣ. ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದ್ರೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ತಿಂಡಿಗೆ ಅನ್ನ ಮಾಡ್ಕೊಂಡೆ ಫ್ರೆಂಡ್ಸ್ ಬಿಸಿ ಅನ್ನ. ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು ಬಿಸಿ ಅನ್ನ ಮಾಡಿಕೊಂಡು ಪುಳಿಯೋಗರೆ ಮಾಡಿದೆ. ಅದಾದಮೇಲೆ ಪುಳಿಯೋಗರೆ ಮಾಡಿ ನನ್ನ ಮಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಕೂದಲು ಕಟ್ ಮಾಡಿಸ್ಬಿಟ್ಟೆ ಫ್ರೆಂಡ್ಸ್ ಉದ್ದ ಇತ್ತು. ಡೈಲಿ ತಲೆ ಬಾಚೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿಸಿದ್ದೀನಿ. ಈಗ ಇಷ್ಟೇ ಇರೋದು. ಅವಳು ಒಂದೊಂದು ಸತಿ ನೆನೆಸ್ಕೊಂಡಾಗೆಲ್ಲ ಅಳ್ತಾಳೆ, ಮಮ್ಮಿ ನೀನು ಯಾಕೆ ಕಟ್ ಮಾಡಿಸ್ಬಿಟ್ಟೆ ಅಂತ. ನೋಡಿ ಇವಾಗ ತಲೆ ಬಾಚ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅವಳನ್ನ. ಡೈಲಿ ನಾನು ರೆಡಿ ಮಾಡಲ್ಲ, ಅವಳೇ ರೆಡಿ ಆಗಿಬಿಡ್ತಾಳೆ. ಆದರೆ ನಾನು ಟೈಮ್ ಇದ್ದಾಗ ನಾನೇ ಹೇಳ್ತೀನಿ ಬಾ ನಾನೇ ಕ್ರೀಮ್ ಹಚ್ಚಿ ನಾನೇ ರೆಡಿ ಮಾಡ್ತೀನಿ ಅಂತ. ಬಂದು ರೆಡಿ ಮಾಡಿಸ್ಕೊಳ್ತಾಳೆ. ನೋಡಿ ನಮ್ಮಮ್ಮ ಇವತ್ತು ಪೂಜೆಗೆ ಅಂದ್ಬಿಟ್ಟು ಹೂವು ತಂದಿದ್ರು. ಎಷ್ಟು ಚೆನ್ನಾಗಿದೆ. ಇದು ಯಾವ ಹೂವು ಇರ್ಬೋದು ಹೇಳಿ ನೋಡೋಣ. ನನಗೆ ಗೊತ್ತು. ನಾನು ಹೇಳಲ್ಲ, ನೀವು ಹೇಳಿ ನೋಡೋಣ. ಆದಮೇಲೆ ಪಾಪುಗೆ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿ ಎಲ್ಲ ಆಟೋದಲ್ಲಿ ಇಟ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ನಮ್ಮದೇ ಅವರಪ್ಪ ಆಟೋ ಡ್ರೈವರು. ಹಂಗಾಗಿ ನನ್ನ ಮಗಳನ್ನ ಅವ್ರ ಅಪ್ಪನೇ ಕರ್ಕೊಂಡು ಹೋಗ್ತಾರೆ. ಅಪ್ಪನೇ ಬೆಳಗ್ಗೆ ಸಂಜೆ ಎಲ್ಲ ಅವ್ರ ಅಪ್ಪನೇ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲ ಮಾಡ್ತಾರೆ. ನೋಡಿ ಫ್ರೆಂಡ್ಸ್ ಮಗಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಈಗ ನೆಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಸ್ನಾನಕ್ಕೆ ಹೋದೆ ಫ್ರೆಂಡ್ಸ್. ಸ್ನಾನ ಮಾಡಿಕೊಂಡು ಬಂದು ಇವಾಗ ನೋಡಿ ಈ ರೀತಿಲಿ ರೆಡಿ ಆಗಿದ್ದೀನಿ ನಾನು. ಈಗ ರೆಡಿ ಎಲ್ಲ ಆಗಿ ಮುಗ್ದಾಯ್ತು. ತಲೆನೂ ಬಾಚ್ಕೊಂಡಾಯ್ತು. ಈಗ ದೇವ್ರ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ನಮ್ಮದೇ ಆಗಿರುತ್ತೆ ಶುಕ್ರವಾರದ ದಿನ. ದೇವ್ರ ಮನೆ ಕ್ಲೀನ್ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಇವತ್ತು. ದೇವರಿಗೆ ಅಲಂಕಾರ ಮಾಡಿ ದೀಪ ಹಚ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡಿಕೊಂಡೆ ಫ್ರೆಂಡ್ಸ್ ಪೂಜೆನ ಇವತ್ತು.
ನಮ್ಮನೇಲಿ ಏನಿತ್ತೋ ಅದನ್ನ ನೈವೇದ್ಯ ಮಾಡಿದ್ದೀನಿ ಇವತ್ತು. ನಾನು ದೇವರಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಹಿ ಅವಲಕ್ಕಿಯ ಬೇರೆ ಪ್ರಸಾದ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಿಹಿ ಅವಲಕ್ಕಿನೇ ಮಾಡ್ಕೊಂಡಿದ್ದೀನಿ. ಸಿಹಿ ಅವಲಕ್ಕಿ ಮಾಡಿ ನೈವೇದ್ಯಕ್ಕಿಟ್ಟು ಆಮೇಲೆ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋ ಪೂಜೆ ಮಾಡಾದ್ಮೇಲೆ ಲಾಸ್ಟಿಗೆ ನೈವೇದ್ಯನ ಅರ್ಪಿಸ್ಬೇಕು ದೇವರಿಗೆ. ಆವಾಗಲೇ ನಮ್ಮ ಪೂಜೆ ಪರಿಪೂರ್ಣ ಆಗೋದು. ನೋಡಿ ಫ್ರೆಂಡ್ಸ್, ಇದು ನಮ್ಮನೇಲಿ ಬಿಟ್ಟಿದ್ದಿದ್ದು ಹೂವು. ಇದು ಮೊದಲನೇ ಹೂವು. ಹಾಗಾಗಿ ದೇವರಿಗೆ ಲಕ್ಷ್ಮಿಗೆನೆ ಮುಡ್ಸಿದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಅದು. ಅದು ಯಾಕೋ ತುಂಬ ಚಿಕ್ಕದಾಗಿ ಬಿಟ್ಟಿದೆ. ದೊಡ್ಡದಾಗಿ ಬಿಡಬೇಕಿತ್ತು. ತುಂಬ ಚಿಕ್ಕದಾಗಿ ಬಿಟ್ಟಿದೆ ನೋಡಿ, ಈ ರೀತಿಯಲ್ಲಿದೆ. ಈಗ ಅದನ್ನೆಲ್ಲ ಮುಗಿಸ್ಬಿಟ್ಟು ಅಡುಗೆ ಕೆಲ್ಸಕ್ಕೆ ಬಂದೆ ಫ್ರೆಂಡ್ಸ್. ಅಷ್ಟ್ರಲ್ಲಿ ನಾನು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮಸ್ಸೊಪ್ಪು ಸಾರು ಮಾಡಿಕೊಂಡೆ. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡಿಟ್ಬಿಟ್ಟು ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಏನು ತರಕ್ಕೆ ಹೋಗ್ತಾ ಇರ್ಬೋದು ಅಂತ ಅಂದರೆ ಮುಂದೆ ಹೇಳ್ತೀನಿ ನಾನು ಏನು ತರಕ್ಕೆ ಹೋಗ್ತಾ ಇದ್ದೀನಿ ಅಂತ. ನೋಡ್ತಾ ಇರ್ಬೋದು, ನೀವೇ ನೋಡ್ತೀರಾ ಮುಂದೆ. ಇದೆ ಫ್ರೆಂಡ್ಸ್ ನಾವು ತರಕ್ಕೆ ಹೋಗಿದ್ದಿದ್ದು. ನಮ್ಮನೆ ಫಿಶ್ ಟ್ಯಾಂಕಲ್ಲಿ 3 ಮೀನಿತ್ತು. ಅದು ಒಂದು ಈಗ ಪೌರ್ಣಮಿ ಹಿಂದೆ ಒಂದು ಮೀನು ಸತ್ತೋಯ್ತು. ಹಂಗಾಗಿ 2 ಸಿಂಗಲ್ ಆಗಿದ್ವಲ್ಲ ಅಂತಂದ್ಬಿಟ್ಟು ಮೀನು ತರೋಣ ಅಂತ ಫಿಶ್ ಟ್ಯಾಂಕಿಗೆ ಮೀನು ತರೋಣ ಅಂತ ಹೋದ್ವಿ. ಅಲ್ಲಿ ಮೀನೆಲ್ಲ ಹೊಸ್ದಾಗಿ ತಂದಿದ್ರು. ಎಷ್ಟು ಮೀನುಗಳಿತ್ತು ಅಂದರೆ ಅಷ್ಟೊಂದಿತ್ತು. ಹೋದ ಸತಿ ನಾವು ಹೋದಾಗ ಶಾರ್ಕ್ ಮೀನು ಇರಲಿಲ್ಲ. ಈ ಸತಿ ಎಲ್ಲ ತರಿಸಿದ್ದಾರೆ ನೋಡಿ, ಎಷ್ಟು ಮೀನುಗಳಿದ್ದಾವೆ. ನಾವು ಒಂದೆರಡು ಶಾರ್ಕು, ಆಮೇಲೆ ಆರೆಂಜ್ ಕಲರ್ ಮೀನು, ಒಂದು 7, 8, 9 ಏನೋ ಮೀನು ತಗೊಂಬಂದ್ವಿ ಫ್ರೆಂಡ್ಸ್ ನಾವು. 9 ಮೀನುಗಳನ್ನ ತಗೊಂಡು ಹಂಗೆ ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ? ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಮೀನುಗಳು. ಅದನ್ನೆಲ್ಲ ನಾವು ಮನೇಲಿ ಸಾಕಿದ್ರೆ ಇಷ್ಟು ದೊಡ್ಡದಾಗಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಮೀನು ಹೆಂಗಿದೆ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮ ಹಸ್ಬೆಂಡಿಂದು ಆಟೋಗೆ ಗ್ಯಾಸ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಎಲ್ಲಿಗೆ ಹೋಗಿ ಗ್ಯಾಸ್ ಹಾಕಿಸ್ತಾ ಇದ್ದೀವಿ ಅಂತಂದರೆ, ಮೊನ್ನೆ ನೀವು ನೋಡಿದ್ರಲ್ಲ ಮಾಲೆಕಲ್ಲು ತಿರುಪತಿ ಬೆಟ್ಟ, ಅಲ್ಲೋಗಿ ಗ್ಯಾಸ್ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೀವು ನೋಡ್ತಾ ಇರ್ಬೋದು. ನಾವು ಡೈಲಿ ವೇರ್ ಡ್ರೆಸ್ಗಳು ಮತ್ತು ಅದು ಇದು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ಬರ್ತಾ ಮನೆಗೆ ಸಮೋಸ ತೊಗೊಂಡು ಸೀದಾ ಮನೆಗೆ ಬಂದ್ವಿ. ಸಮೋಸ ತಂದು ನಾನೊಂದು, ನಮ್ಮಮ್ಮ ಒಂದು ತಿಂದ್ವಿ. ಇದನ್ನು ನನ್ನ ಮಗಳಿಗಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ನಮಗಿದು ಫೇವ್ರೆಟ್ ಅಂದರೆ ಫೇವ್ರೆಟ್. ನಾವು ಟೌನಿಗೆ ಹೋದಾಗೆಲ್ಲ ಇದನ್ನು ತಿನ್ಕೊಂಡು ಬರ್ತೀವಿ. ನನ್ನ ಮಗಳಿಗೆ ಸಮೋಸ ಹಾಕ್ಕೊಟ್ಬಿಟ್ಟು ಈಗ ನಾನು ಟೀ ಕುಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಅವಳು ತಿಂದ್ಬಿಟ್ಟು ಸೂಪರಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಫಿಶ್ಗಳನ್ನ ತಂದು ನಮ್ಮನೆ ಫಿಶ್ ಟ್ಯಾಂಕಿಗೆ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ. ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆಯಿತು ಫ್ರೆಂಡ್ಸ್. ಅಷ್ಟೆಲ್ಲ ಮುಗಿಯೋ ಅಷ್ಟರಲ್ಲಿ ಸಾಯಂಕಾಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಇಲ್ಲಿ ನಮ್ಮೂರು ಗ್ರಾಮ ದೇವತೆಯಾದಂಥ ಕರಿಯಮ್ಮ ಅವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣಿನ ದೀಪ ಆರತಿ ಮಾಡಿಕೊಂಡು ಇದು ಮಾಡ್ತಾ ಇರೋದು ನನ್ನ ಮಗಳು ಮಾಡ್ತಾ ಇರೋದು ಮಮ್ಮಿ, ನಾನು ಹಚ್ತೀನಿ ಅಂತ ಅಂದ್ಬಿಟ್ಟು ಅವಳು ಮೊದಲನೇ ದೀಪ ಅವಳೇ ಹಚ್ಕೊಟ್ಲು ನನಗೆ. ನೋಡಿ, ಈ ರೀತಿಯಲ್ಲಿ ನಿಂಬೆಹಣ್ಣಿನ ಆರತಿ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಮುಂದೆ ಒಂದು ಫೋಟೋ ತಗೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾವು.